ಲೋಕಸಭೆ ಎಲೆಕ್ಷನ್ನಲ್ಲಿ ಐಎನ್ಡಿಎ ಕೂಟ ಮ್ಯಾಜಿಕ್ ಬಹುಮತ ಬರದೇ ಇದ್ರು ಸೀಟು ಹೆಚ್ಚಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. ಖರ್ಗೆ ನಿವಾಸದಲ್ಲಿ ಮೈತ್ರಿಕೂಟದ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಕೇಂದ್ರದಲ್ಲಿ ಸರ್ಕಾರ ರಚನೆಗೆ ಮಿತ್ರಕೂಟದಲ್ಲೇ ಭಿನ್ನರಾಗಾಯಿತು. ಸರ್ಕಾರ ರಚನೆ ಮಾಡಬೇಕು ಅಂತ ಕೆಲ ಪಕ್ಷಗಳು ಆಗ್ರಹಿಸಿದ್ವು, ಬೇಡ ಅಂತ ವಿಪಕ್ಷವಾಗಿರೋಣ ಅಂತ ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸದ್ಯ ಸರ್ಕಾರ ರಚನೆಯ ಕಸರತ್ತನ್ನ ಕೈಬಿಟ್ಟಿದೆ ಐಎನ್ಡಿಎ ಕೂಟ. ಬೇರೆಯವರನ್ನ ಸೆಳೆದು ಅವರ ಅಣತಿಯಂತೆ ಕುಣಿಯೋದು ಬೇಡ, ಒಗ್ಗಟ್ಟಾಗಿ ವಿಪಕ್ಷದಲ್ಲೇ ಇರೋಣ ಅಂತ ಐಎನ್ಡಿಎ ಕೂಟ ನಿರ್ಧರಿಸಿದೆ. ಐಎನ್ಡಿಎ ಕೂಟದಲ್ಲಿ ಬೇರೆಯವರ ಹಸ್ತಕ್ಷೇಪ ಇರೋದು ಬೇಡ, ಮೋದಿ ಬಿಜೆಪಿ ವಿರುದ್ಧ ಗಟ್ಟಿ ಧ್ವನಿಯಾಗಿ ಕೆಲಸ ಮಾಡೋಣ, ವಿಪಕ್ಷ ಸ್ಥಾನದಲ್ಲೇ ಇದ್ದು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ವಿಪಕ್ಷ ಸ್ಥಾನ ಸಿಕ್ಕರೆ ಯಾರಾಗ್ತಾರೆ ವಿಪಕ್ಷ ನಾಯಕ? 99 ಸಂಸದರನ್ನ ಕಾಂಗ್ರೆಸ್ ಗೆಲ್ಲಿಸಿಕೊಂಡಿದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಯಾರಿಗೆ ಸಿಗುತ್ತೆ? ಕಾಂಗ್ರೆಸ್ ವಲಯದಲ್ಲಿ ಹಲವು ಹೆಸರುಗಳು ಮುನ್ನೆಲೆಗೆ ಬಂದಿವೆ. ರಾಹುಲ್ ವಿಪಕ್ಷ ನಾಯಕ ಆಗಬೇಕು ಅಂತ ಕಾಂಗ್ರೆಸ್ಸಿಗರು ಒತ್ತಾಯಿಸ್ತಾ ಇದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ ಮೂಲಕ ದೇಶ ಸುತ್ತಿದ್ದಾರೆ. ಇಡೀ ದೇಶದ ಸಮಸ್ಯೆಗಳ ಪರಿಚಯ ರಾಹುಲ್ ಗಾಂಧಿಗೆ ಇದೆ. ವಿಪಕ್ಷ ನಾಯಕನಾದ್ರೆ ಅನುಭವ ಹೆಚ್ಚುತ್ತೆ ಅಂತ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಾರೆ. ವಿಪಕ್ಷ ನಾಯಕನಾಗೋದು ರಾಹುಲ್ ಗಾಂಧಿಗೆ ಇಷ್ಟ ಇಲ್ವಂತೆ. ರಾಹುಲ್ ಬಿಟ್ರೆ ವೇಣುಗೋಪಾಲ್ಗೆ ಪಟ್ಟ ಕಟ್ಟೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಪ್ರಶಾಂತ್, ಈಗ ವಿಪಕ್ಷ ನಾಯಕನ ಸ್ಥಾನ ಯಾರಿಗೆ ಅನ್ನೋ ಚರ್ಚೆ ಆಗ್ತಾ ಇದೆ. ನನಗೆ ಈಗಲೂ ಇರೋದು ಕೊನೆಯ ಹಂತದ ಪ್ರಯತ್ನ ಆಗೋದಿಲ್ವಾ ಸರ್ಕಾರ ರಚನೆಗೆ? ನನಗೆ ಅನಿಸ್ತಾ ಇಲ್ಲ. ಇವತ್ತು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಆ ಅವಕಾಶಗಳು ಕಡಿಮೆ ಇವತ್ತಿನ ಸ್ಥಿತಿಯಲ್ಲಿ. ಯಾಕೆಂದರೆ ನೀವೇನು ಆಫರ್ ಕೊಡ್ತೀರಿ? ನಿತೀಶ್ ಕುಮಾರ್ ಬರಬೇಕಂದ್ರೆ ಏನು ಪ್ರಧಾನಮಂತ್ರಿ ಆಗಿ 12 ಸದಸ್ಯರನ್ನು ಇಟ್ಕೊಂಡು ಪ್ರಧಾನಮಂತ್ರಿ ಆಗೋದು ಆಗಲ್ಲ. ಆಮೇಲೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಕೊಡ್ಬೇಕು. ಮುಂದಿನ ವರ್ಷ ಚುನಾವಣೆ ಇದೆ. ನೀವು ದಿಲ್ಲಿಗೆ ಬಂದುಬಿಟ್ರೆ ನಿಮ್ಮ ಅಸ್ತಿತ್ವವೇ ಕಳೆದು ಹೋಗ್ತಕ್ಕಂಥ ಸಾಧ್ಯತೆಗಳಿವೆ. ಚಂದ್ರಬಾಬು ನಾಯ್ಡು ಆ ರೀತಿಯಾಗಿ ಪ್ರಧಾನಮಂತ್ರಿ ಆಗೋ ಮಹತ್ವಾಕಾಂಕ್ಷೆ ಏನಿಲ್ಲ. ಈಸ್ ಫೈನ್ ವಿತ್ ಚೀಫ್ ಮಿನಿಸ್ಟರ್ಶಿಪ್. ಭಾಳ ಅಂದರೆ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡುಗೆ ತಮ್ಮ ರಾಜ್ಯಗಳ ಬಗ್ಗೆ ವಿಶೇಷ ಸ್ಥಾನಮಾನ ಇರ್ಬೋದು, ನ್ಯಾಷನಲ್ ಪ್ರೊಜೆಕ್ಟ್ ಸ್ಥಾನಮಾನ ಪೊಲಾವರಂಗಿರ್ಬೋದು. ನಿತೀಶ್ ಕುಮಾರ್ಗೊಂದು ಚುನಾವಣೆ ಇರೋದರಿಂದ ಒಂದಷ್ಟು ಬೇರೆ ರೀತಿಯಾಗಿರ್ತಕ್ಕಂಥ ನೆಗೋಷಿಯೇಷನ್ಸ್ಗಳಲ್ಲಿ ಅವರ ಪಾತ್ರ ಇರುತ್ತೆ. ಆದರೆ ತಕ್ಷಣಕ್ಕೆ ಬಿಟ್ಟು ಹೋಗಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿ ಇಬ್ಬರು ಕೂಡ ಇರಲ್ಲ ಅಂತ ನನಗನ್ಸುತ್ತೆ. ಇನಿಷಿಯಲ್ ಅನಿಸಿದ್ದು ಹೌದು ಎಲ್ರಿಗೂ. ಆದರೆ ಒಂದು ದಿನಗಳ ಅವರು ನಿನ್ನೆ ಸಭೆಗೆ ಬಂದಿದ್ದು ಹಾರ್ಡ್ ಬಾರ್ಗೇನಿಂಗ್ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ನನಗನ್ಸುತ್ತೆ ನೋಡಿ, ಇಂಡಿಯಾ ಒಕ್ಕೂಟ ಈಗ ಇಂಡಿಯಾ ಒಕ್ಕೂಟಕ್ಕೆ ಒಂದು ಅರ್ಥ ಬಂತು. ಯಾವುದು? ಈ ಚುನಾವಣೆಯ ನಂತರ. ಇಲ್ಲಿಯವರೆಗೆ ಇಂಡಿಯಾ ಒಕ್ಕೂಟ ಒಂದು ಬೇರೆ ರೀತಿ ಸಭೆಗಳ ಮೇಲೆ ಸಭೆಗಳನ್ನು ನಡೆಸ್ತಾ ಇತ್ತು. ಬಟ್ ಸೀಟ್ ತರುತ್ತಾ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ವು. ಮಮತಾ ಬ್ಯಾನರ್ಜಿ ಮತ್ತು ಅಖಿಲೇಶ್ ಯಾದವ್ ಆ ಅನುಮಾನಗಳನ್ನು ದೂರ ಮಾಡಿದ್ದಾರೆ. ಕಾಂಗ್ರೆಸ್ ಕೂಡ ಅಂದರೆ ನಾವು ಈ ಚುನಾವಣೆಯ ಇನ್ನೊಂದು ಸ್ಟೋರೀಸ್, ರಾಹುಲ್ ಗಾಂಧಿ ಎಮರ್ಜ್ ಆಗಿದ್ದಾರೆ, ಕಾಂಗ್ರೆಸ್ ರಿವೈವ್ ಮಾಡಿದ್ದಾರೆ. ಇಷ್ಟು ದಿನಗಳವರೆಗೆ ಯಾವಾಗಲೂ ನಾನೊಂದು ಹೇಳ್ತೀನಿ, 10 ವರ್ಷಗಳ ಕಾಲ ರಾಹುಲ್ ಗಾಂಧಿಯನ್ನು ಎಲ್ಲರೂ ಟಾಂಟ್ ಮಾಡ್ತಾಯಿದ್ರು, ಮಾಧ್ಯಮಗಳು ಸೇರಿದಂತೆ, ನಾವು ಸೇರಿದಂತೆ. ರಾಹುಲ್ ಗಾಂಧಿ ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಟಾಂಟ್ ಮಾಡ್ತಾಯಿದ್ರು. ಇವತ್ತವರು 40-45 ಸೀಟ್ಗಳನ್ನು ಹೆಚ್ಚಿಸ್ಕೊಂಡಿದ್ದಾರೆ. ಒಂದು ಅಪ್ರಿಸಿಯೇಷನ್ ರಾಹುಲ್ ಗಾಂಧಿ ಭಾರತ್ ಜೋಡೋದಿಂದ ಈ ಮಟ್ಟದ ಒಂದು ವ್ಯತ್ಯಾಸ ಆಗಿದೆ. ಅಥವಾ ಬೈ ಡಿಫಾಲ್ಟ್ ನೀವು ಅಲ್ಲಿದ್ದರಿಂದ ಕೂಡ ನಿಮಗೆ ಓಟ್ಗಳು ಬಂದಿವೆ, ಸೀಟ್ಗಳು ಬಂದಿವೆ. ಅದು ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ರಿವೈವಲ್ನ ಸಂಕೇತಗಳು. ಪ್ರಶ್ನೆ ಇರೋದು ಇಲ್ಲಿಂದ ಮುಂದೆ ಹೇಗೆ ತೆಗೆದುಕೊಂಡು ಹೋಗ್ತೀರಿ? ರಾಹುಲ್ ಗಾಂಧಿ 2004ರಿಂದ 2014ರವರೆಗೆ ಇದ್ದಾಗ ಒಂದು ಬ್ಲಂಡರ್ ಮಾಡಿದರು. ಸರ್ಕಾರದ ಭಾಗ ಆಗಬೇಕಿತ್ತು, ಆಗಲಿಲ್ಲ. ಆದರೆ ಸರ್ಕಾರದ ಕರಪ್ಷನ್ ಚಾರ್ಜಸ್ನ ಲೈಬಿಲಿಟಿ ನಿಮ್ಗೆ ತಟ್ಟಲಿಲ್ವಾ? ನಿಮ್ಗೆ ತಟ್ಟಿತು, ಆದರೆ ನೀವು ಸರ್ಕಾರದ ಭಾಗ ಆಗಿರಲಿಲ್ಲ. ಈಗ ರಾಹುಲ್ ಗಾಂಧಿಗೊಂದು ಅವಕಾಶ ವಿಪಕ್ಷ ನಾಯಕರಾಗಿ ಒಂದು ಮ್ಯಾಚುರಿಟಿಯನ್ನು ತೋರಿಸಿ, ರಾಹುಲ್ ಗಾಂಧಿ ಪದೇ ತಮ್ಮ ಐಡಿಯಾಗಳನ್ನು ಹೇಳ್ತಾ ಇರ್ತಾರೆ. ಆ ಐಡಿಯಾಗಳು ಪ್ರಾಕ್ಟಿಕಲ್ ಅಲ್ಲ ಅನ್ನೋದು ಕೂಡ ಅನೇಕರ ಅಂಬೋಣ ಇರುತ್ತೆ. BJP ಮತದಾರರ ಅಂಬೋಣ ಇರುತ್ತೆ ಅಂದ್ಕೋಣ.
ಕಾಂಗ್ರೆಸ್ ಮತದಾರರು ಅದನ್ನು ಎಷ್ಟು ಆ ಐಡಿಯಾಗಳನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೋ ಒಂದು ಮಾತು. ಬಟ್ ನೀವು ವಿಪಕ್ಷ ನಾಯಕರಾಗಿ ನರೇಂದ್ರ ಮೋದಿಯನ್ನು ಐ ಕ್ಯಾನ್ ಟೇಕ್ ಆನ್ ಅಂತಕ್ಕಂಥದ್ದನ್ನು ನೀವು ಸದನದಲ್ಲಿ ತೋರಿಸಿದರೆ ನ್ಯಾಚುರಲಿ ರಾಹುಲ್ ಗಾಂಧಿಯ ಜನಪ್ರಿಯತೆ ಜಾಸ್ತಿ ಆಗುತ್ತೆ. ಈಗ ನಾನು ವಿಪಕ್ಷ ನಾಯಕನಾಗಲ್ಲ, ಕೆ ಸಿ ವೇಣುಗೋಪಾಲ್ ಆಗ್ತಾರೆ, ಅಧೀರ್ ರಂಜನ್ ಚೌಧರಿ ಆಗ್ತಾರೆ ಅನ್ನೋದನ್ನು ಮುಂದುವರಿಸಿದರೆ ಕಾಂಗ್ರೆಸ್ಗೆ ದೊಡ್ಡ ಲಾಭ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ. ಈಗ ಕಾಂಗ್ರೆಸ್ ನರೇಂದ್ರ ಮೋದಿ ವಿರುದ್ಧ ಟೀನಾ ಫ್ಯಾಕ್ಟರ್ ಏನು ಮಾತನಾಡಲಾಗ್ತಾ ಇತ್ತು, ನಮ್ಮ ಬಳಿ ನಾಯಕತ್ವ ಇದೆ, ಆ ಮ್ಯಾಚುರಿಟಿಯನ್ನು ನಾವು ತೋರಿಸ್ತೀವಿ ಅಂತಕ್ಕಂಥದ್ದನ್ನು ಮಾಡಿದರೆ ಇಲ್ಲಿಂದ ನಿಮಗೊಂದು ರೀತಿಯ ಬದಲಾವಣೆಗಳು ಸಿಗ್ತವೆ. ಈಗಲೂ ಕೂಡ ಯಾರೋ ಒಬ್ಬರ ನಾಯಕರನ್ನಾಗಿ ಮಾಡೋದು, ನೀವು ಹೊರಗುಳಿಯೋದು, ಪಾಲಿಟಿಕ್ಸ್ ಇದು ಈ ಸನ್ಯಾಸಿಗಳಿಗೆ ಸರಿ ಹೊಂದುತ್ತೆ. ನೀವು ನಾಯಕರಾಗಿ ನಾನು ದೂರ ಇರ್ತೀನಿ, ನಾನು ಪಾಲಿಟಿಕ್ಸ್ನಲ್ಲಿ ಆಗಲ್ಲ. ಪಾಲಿಟಿಕ್ಸ್ನಲ್ಲಿ ಯಡಿಯೂರಪ್ಪನವರು ಅವಾಗವಾಗ ಹೇಳ್ತಾರಲ್ಲ, ಕುದುರೆಯನ್ನು ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ. ಆ ಕುದುರೆಯನ್ನು ನೀವು ಏರಬೇಕು. ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ, ಶೂರ. ಯಡಿಯೂರಪ್ಪನವರು ಆ ಮಾತನ್ನು ಬಹಳ ಚೆನ್ನಾಗಿ ಹೇಳಿದಿರುತ್ತೆ. ಅದು ಇವತ್ತು ರಾಹುಲ್ ಗಾಂಧಿಯ ಪರೀಕ್ಷೆ ಕೂಡ ಹೌದು. ನೀವು ಸದನದಲ್ಲಿದ್ದು ವಿರೋಧ ಪಕ್ಷದ ನಾಯಕರಾಗಿ ಹೆಂಗೆ ಮೋದಿಯವ್ರಿಗೊಂದು ಚಾಲೆಂಜ್ ಇದೆಯೋ ರಾಹುಲ್ ಗಾಂಧಿಗೂ ಒಂದು ಚಾಲೆಂಜ್ ಇದೆ. ಹೌ ಹಿ ವಿಲ್ ಟೇಕ್ ದಿಸ್ ಫಾರ್ವರ್ಡ್ ಆ ಚಾಲೆಂಜನ್ನು ಅವರು ಸ್ವೀಕಾರ ಮಾಡಿ ನರೇಂದ್ರ ಮೋದಿಯನ್ನು ಸದನದಲ್ಲಿ ಎದುರಿಸಿ ವಿಪಕ್ಷವಾಗಿ ಮಮತಾ, ಅಖಿಲೇಶ್, ತೇಜಸ್ವಿ ಇವ್ರನ್ನೆಲ್ಲ ಒಟ್ಟಿಗೆ ಬೆನ್ನಿಗೆ ಕಟ್ಟಿಕೊಂಡು ನಾನು ಈ ದೇಶದ ಪ್ರಧಾನಿಯಾಗಬಲ್ಲೆ ಅನ್ನೋದನ್ನೇನಾದರೂ ವಿಪಕ್ಷ ನಾಯಕರಾಗಿ ತೋರಿಸಿದರೆ ಇಲ್ಲಿಂದ ಮುಂದೆ ಲಾಭ ಆಗುತ್ತೆ. ಯಾಕಂದರೆ ಸದನ ನೋಡಿ, ಇವತ್ತೀಗ ಸದನ ಒಂದು ವಿಚಿತ್ರ ಪರಿಸ್ಥಿತಿ. ವಿಚಿತ್ರ ಅಂದರೆ ಒಂದು ಕಾಂಬ್ಯಾಟಿವ್ ಮೋಡಿಗೆ ವಿಪಕ್ಷಗಳು ಇರ್ತವೆ, ಅಲ್ಲೊಬ್ಬ ನಾಯಕ ಬೇಕು. ರಾಹುಲ್ ಗಾಂಧಿ ಆ ಪ್ರಬುದ್ಧತೆಯನ್ನು ತೋರಿಸ್ತಾರಾ? ಇದರ ಜೊತೆಗೆ ಈಗ ಸರ್ಕಾರಕ್ಕಂತೂ ಬಂದಿಲ್ಲ, ಅಧಿಕಾರಕ್ಕಂತೂ ಬಂದಿಲ್ಲ, INDIA ಕೂಟವನ್ನು ಕೂಡ ಮುಂದಕ್ಕೆ ತಗೊಂಡು ಹೋಗಬೇಕಾದ ಜವಾಬ್ದಾರಿ ರಾಹುಲ್ ಗಾಂಧಿ ಮೇಲೆ ಇರುತ್ತೆ. ಒಂದು ಚಿಕ್ಕ ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ ರಾಜ್ಯಕ್ಕೆ ಬರೋಣ. ರಾಜ್ಯದಲ್ಲಿ ಏನೇನು ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.